ತೆರೆಯಮ್ಮ ಸೂರ್ಯಕಾಮಧೇನವೇ ಬಂದಂತಾಯಿತು ವರವನು ಬೇಡಮ್ಮ ವರವನು ಬೇಡಮ್ಮ ಗುರು ರಾಘವೇಂದ್ರರು ಮನೆಗೆ ಬಂದರು ಬಾಗಿಲ ತೆರೆಯಮ್ಮ ದಂಡಕ ಮಂಡಲ ಕೈಯಲ್ಲಿ ಪಿಡಿದು ದುಂಡು ಮೊಗದಲ್ಲಿ ಕಿರುನಗೆ ತಳೆದು ಕೊರಳಲಿ ತುಳಸಿ ಮಾಲೆಯಾಳಿದು ಕೊರಳಲಿ ತುಳಸಿ ಮಾಲೆಯಾಳಿದು ನೊಂಡರ ಕರೆಗೆ ಮಗಿಯುತ ನಡೆದು ಗುರು ರಾಘವೇಂದ್ರರು ಮನೆಗೆ ಬಂದರು ಬಾಗಿಲ ತೆರೆಯಮ್ಮ ಬಾಗಿಲ ತೆರೆಯಮ್ಮ ಬಾಗಿಲ ತೆರೆಯಮ್ಮ ಭಕ್ತಿಯ ನೀಡಲಿ ಕಾಲನು ತೊಳೆಯಿರಿ ಹೃದಯದ ಮಣೆಯ ಕೂರಲು ಹಾಕಿರಿ ಸೇವಾ ಚಾಮರದೆ ಗಾಳಿಯ ಬೀಸಿರಿ ಸೇವಾ ಚಾಮರದೆ ಗಾಳಿಯ ಬೀಸಿರಿ ಮನದನ ಪದ ತುಂಬುನ ನೀಡಿರಿ ಗುರು ರಾಘವೇಂದ್ರರು ಮನೆಗೆ ಬಂದರು ಬಾಗಿಲ ತೆರೆಯಮ್ಮ ಅಮ್ಮ ಬಾಗಿಲ ತೆರೆಯಮ್ಮ. ಗುರುವಾರ ರಾಘವೇಂದ್ರ ಸ್ವಾಮಿಗಳ ಒಂದು ಧ್ಯಾನ ಮಾಡಿದ್ದೀರಿ. ಯಾವುದೋ ಒಂದು ಹಳೆಯ ಕಾಲಕ್ಕೆ ಹೋದಾಗಾಯಿತು, ಯಾವುದೋ ಒಂದು ಕಂಪ್ನಿ ನಾಟಕ ನೋಡಿದಾಗಾಯಿತು. ಎಲ್ಲ ಸಂಗೀತದ ಒಂದು ಮೂಲ ಇದು ಹಾರ್ಮೋನಿಯಂ. ಎಷ್ಟೋ ಜನ ಸಂಗೀತ ನಿರ್ದೇಶಕರ ದೊಡ್ಡ ದೊಡ್ಡ ರಚನೆಗಳೆಲ್ಲ ಮೊದಲು ಸಿದ್ಧವಾಗೋದು ಇದರಲ್ಲಿ. ಎಲ್ಲಿ ತೊಗೊಂಡ್ರಿ ಈ ಒಂದು ಹಾರ್ಮೋನಿಯಂ? ಇದು ಈ ಇದ್ರ ಹಿಂದೆ ಕೂಡ ಒಂದು ಕಥೆ ಇದೆ. ಇದು ಆ್ಯಕ್ಚುಲಾಗಿ ಇಲ್ಲಿ ಕೆಲವು ಕಡೆ ಒಳ್ಳೆಯ ವಾದ್ಯಗಳು ಇದ್ದಾವೆ, ಆದರೆ ಇವಾಗ ಕಮ್ಮಿ. ನಾನು ಮಾಡಿದೆ, ನಾನು ಕೆಲವಾರು ಕಡೆ ಹುಡುಕ್ದೆ. ನಾವು ಬಡೆಪೇಟೆ, ಚಿಕ್ಕಪೇಟೆಯಿಂದ ಅರುಣಾಚಲಪ್ಪನವ್ರು ಬಾರಿಸ್ತಿದ್ರಲ್ಲ, ಕಸ್ತೂರಿ ಶಂಕರ್ ಅವರ ಮಾವರು, ಅಲ್ಲೆಲ್ಲ ಸುಮಾರು ಇದ್ದಿದ್ದು. ಈಗೆಲ್ಲ ಕಮ್ಮಿಯಾಗಿ ಹೋಗಿದ್ದಾವೆ. ಇಂಥ ಹಾರ್ಮೋನಿಯಂ ನನಗೊಂದು ಬೇಕಾಗಿತ್ತು. ನಮ್ಮ ರತ್ನಂ ಅವ್ರು ಬಂದಮೇಲೆ ಒಂದು ಹಾರ್ಮೋನಿಯಂ ತಗೊಂಡೆ, 3 ಸೆಟ್ಸು. ನನಗೆ ಅದೇನೋ ಆ ಮಾಧುರ್ಯ ನನಗೆ ಬೇಕು ಇದರಲ್ಲಿ. ನಾನು ಸುಮಾರು ಕಡೆ ಕೇಳಿದೆ, ನೋಡಿದೆ, ಆಗಲಿಲ್ಲ. ನಾನು ಆಮೇಲೆ ಯಾರನ್ನೋ ಒಬ್ಬರು BL ಒಬ್ರು ಇದ್ದರು, ನನ್ನ ಫ್ರೆಂಡು, ಒಬ್ಬ ಇಂಜಿನಿಯರ್ ಇದ್ದಾರೆ. ಕಲ್ಕತ್ತಾದವರು ಯಾರಾದರೂ ನಿಮಗೆ ಪರಿಚಯ ಇದ್ರೆ, ಕಲ್ಕತ್ತಾ ಬಾಕ್ಸು ಫೆಮಿಲಿಯರು. ಸೊ ಈ ಬಾಕ್ಸ್ ಅಲ್ಲೇ ಮಾಡಿಸ್ಬೋದಂತೆ, ಅಲ್ಲೂ ಯಾರಾದರೂ ಇದ್ದಾರೆ. ಅವನು ನನಗೊಬ್ಬರು ಫ್ರೆಂಡ್ ಅವರೇ ಅಂತ ಹೇಳಿದರು. ಅವರು ಪರಿಚಯ ಮಾಡಿಕೊಟ್ರು ಒಂದಿನ ಕರೆದು. ಆಮೇಲೆ ಅವರು ಈ ಕೋಲ್ ಅಂತ ಗೊತ್ತಲ್ಲ, ರಿದಮ್ ಬಾರಿಸ್ತಾರೆ ನೋಡಿ, ಉದ್ದೂಕೆ ಈ ಕಡೆ ದೊಡ್ಡದಿರ್ತದೆ, ಈ ಕಡೆ ಸ್ಮಾಲ್ ಇದಿರ್ತದಲ್ಲ, ಅದನ್ನು ಪ್ಲೇ ಮಾಡ್ತಾರೆ ಅವರು. ಈಸ್ ಆಲ್ಸೋ ಇದು ವಾದ್ಯಗಾರ. ಆಮೇಲೆ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿದ್ರು, ಹಿಂಗೆ ಸಂಗೀತ ರತ್ನ ವಿದ್ಯಾಲಯ ಅಧ್ಯಕ್ಷರು ವೆಂಕಟರಾಮಯ್ಯ ನನ್ನ ಸ್ನೇಹಿತರು, ಅವ್ರಿಗೊಂದು ಹಾರ್ಮೋನಿಯಂ ಬೇಕಂತೆ ಅಂದರು. ಕಲ್ಕತ್ತಾದಲ್ಲಿ ಬೇಕು ಅದು ಹಾರ್ಮೋನಿಯಂ. 4 ಸೆಟ್ಸ್ ಇದು 4 ಸೆಟ್ ಬಾಕ್ಸ್. ಅದು ಸಿಂಗಲ್ ಲೀಡ್ಸ್ ಇರ್ತದೆ, ಡಬಲ್ ಇರ್ತದೆ, ಟ್ರಿಬಲ್ ಇರ್ತದೆ. 4 ಸೆಟ್ ಇದು ಕಾಸ್ಟ್ಲಿ. ಇಲ್ಲಿ ಕೆಲವು ಕಡೆ ಸಿಗಲ್ಲ. ಅದು ಎಷ್ಟು ಇದ್ರ ಬೆಲೆ? ಇದು ಆಗಲೇ 50,000 ರೂಪಾಯಿ. ಇವತ್ತು 99ನಲ್ಲಿ ಈಗ ಜಾಸ್ತಿ ಆಗುತ್ತೆ. ಇದು ಹತ್ತತ್ರ 1 ಲಕ್ಷ ಆಗುತ್ತೆ. 1 ಲಕ್ಷ ಆಗುತ್ತೆ. ಆಮೇಲೆ ಏನು ಮಾಡಿದೆ, ಅವರು ಅಡ್ರೆಸ್ ತರಿಸಿದರು. ಅಡ್ರೆಸ್ ತರಿಸಿ ಅವ್ರಿಗೂ ಮಾತಾಡಿದ್ರು. ಆಮೇಲೆ ಇದು ಎಷ್ಟಾಗುತ್ತೆ ಏನು ಅಂತ ನಾನು ಅದಕ್ಕೆಲ್ಲ ಒಪ್ಕೊಂಡೆ. ನಾನು ಆಮೇಲೆ ಇದನ್ನು ಪಾರ್ಸಲ್ ಕಳಿಸೋ ರೀತಿ ಹೆಂಗೆ ಅಂತ
ಅಲ್ಲೆಲ್ಲ ರೈಲ್ವೆನಲ್ಲಿ ಅದರಲ್ಲಿರೋ ಬುಕ್ ಮಾಡಿ ತಾಕಿ ಇನ್ನು ಅದು ಎತ್ತಾಕಿದ್ರೆ ಹೋಯ್ತು, ಪ್ರಯೋಜನ ಆಗಲ್ಲ. ಆಮೇಲೆ ಅವ್ರಿಗೆ ಹೇಳಿದೆ, ನೀವು ಒಂದು ಕೆಲಸ ಮಾಡಿ, ಅಲ್ಲಿಂದ ಯಾರಾದರೂ ಈಗ ಹಾರ್ಮೋನಿಯಂ ಬಾಕ್ಸ್ ಇಲ್ಲಿ ಡೆಲಿವರಿ ಕೊಡೋಕ್ಕೆ ಕಳಿಸ್ಕೊಡಿ, ಅವ್ರಿಗೆ ಅಪ್ ಆ್ಯಂಡ್ ಡೌನ್ ನಾನು ಚಾರ್ಜ್ ಕೊಟ್ಟು ನಾನು ಕಳಿಸ್ಕೊಡ್ತೀನಿ ನಾನು ಅಂತ ಹೇಳಿದರು. ಅವರು ಎಸ್ ಅಂತ ಒಪ್ಕೊಂಡ್ರೆ ಅದಕ್ಕೆ ಬಾಕ್ಸ್ ಎಲ್ಲ ರೆಡಿ ಆಗಿದೆ. ನನಗೆ ಈ ಕಲರ್ ಬೇಕು, 4 ಸೆಟ್ ಬೇಕು, ಆಮೇಲೆ ಇದು ಫೋಟೋ ಇದ್ರವರು ಇದೆಂಥದ್ದು ಬೆಲ್ಲಸ್ ಬಂದು ಇದೆಲ್ಲ ಬೇಕು ಅಂತ ಎಲ್ಲ ಕೇಳಿದ್ದೆ. ನಾನು ಇದು ನೋಡಿದ್ದೆ. ಆಮೇಲೆ ಇಂಥದ್ದೇ ಎಲ್ಲ ಪ್ರತಿಯೊಂದು ಹೇಳಿದೆ. ಅವರು ಓಕೆ ನಾನು ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಅಮೌಂಟು ಇದು ಕಳಿಸ್ಬೇಕಲ್ಲ, ಅವ್ರ ಕಡೆಯವರೇ ಬಂದರೆ ಅವ್ರಿಗೆ ಕೊಟ್ಬಿಟ್ಟು ಪೇಮೆಂಟ್ ಕಳ್ಸೋಕ್ಕೆ ಅನುಕೂಲ ಆಯ್ತದೆ ಅಂತೆಲ್ಲ ಇದು ಮಾಡಿದೆ. ಆಮೇಲೆ ಅವರು ಒಂದು ಇದು ಹೇಳಿದ್ರು, ನೋಡಿ ಇನ್ನೊಬ್ಬ ಅವರು ಶ್ರೀಮತಿಯವರು ಬೆಂಗಳೂರು ನೋಡ್ಬೇಕಂತ ಜೊತೆಲಿ ಬರ್ತಾರೆ, ನಿಮ್ಗೇನ ಇದೆಯಾ ಅದು ತರಕ್ಕಿಬ್ರು. ಒಬ್ಬನಿಗೆ ಹೇಳಿದ್ದೆ, ಅವ್ರ ಮಿಸ್ಸಸ್ಸು ಬರ್ತಾರೆ ಅಂತೆ ಅಂದರು. ಆಮೇಲೆ ಮಿಸ್ಸಸ್ಗೇನು ನೀವು ಚಾರ್ಜನ್ನು ಕೊಡೋಕೆ ಹೋಗ್ಬೇಡಿ, ಅವ್ನು ನೋಡ್ಕೊತಾನೆ, ಆತನಿಗೆ ಒಬ್ಬನಿಗೆ ಅಪ್ ಆ್ಯಂಡ್ ಡೌನ್ ಕೊಟ್ಟರೆ ಸಾಕು, ಆಮೇಲೆ ಅದ್ರ ಪೇಮೆಂಟ್ ಏನಾದರೂ ಕೊಟ್ಟು ಕಳಿಸ್ಬಿಡಿ ಅಂತ. ಆಮೇಲೆ ಅವರಿಬ್ಬರು ಬಂದ್ರಲ್ಲ, ಆಗೇನು ಒಬ್ಬನಿಗೆ ಇದು ಕೊಡೋದು ಕಲ್ಯಾಣ್ ಲಾಡ್ಜ್ ಅಂತ ಸ್ವಾಸ್ತಿಕ್ ಟಾಕ್ಸಿಸ್ ಹತ್ರ ಇದೆ, ಅಲ್ಲೊಂದು ರೂಮ್ ಹಾಕಿದೆ. ಇದು ಬಾಕ್ಸ್ ಬತ್ತು, ಏನೋ ಆನಂದ, ಓಪನ್ ಮಾಡ್ತದೆ ಇವತ್ತು ಬಾಕ್ಸ್ ಬಂದ್ಬಿಟ್ಟದೆ ಅಂತ ನನಗೆ. ಆಮೇಲೆ ಹೋಗಿ ನೋಡ್ತೀನಿ, ಬಾಕ್ಸ್ ನೋಡಿದೆ, ಇದಾಗ್ಬಿಟ್ಟೆ ಸರ್. ಆಮೇಲೆ ಕೊನೆಗೆ ತಂದು ಇದು ಕೊಟ್ಟರು. ಒಂದು ದಿವಸ ಇರೋ ನಾನು 2 ದಿವಸ ಇರಿಸ್ಕೊಂಡೆ. ಈ ಲಾಲ್ ಬಾಗು, ಕಬ್ಬನ್ ಪಾರ್ಕು ಅದನ್ನು ನೋಡ್ಬೇಕು, ಇದಕ್ಕೆ ನೋಡ್ಬೇಕು, ಎಲ್ಲ ಕಡೆ ಕಳಿಸ್ದೆ. ಎಲ್ಲ ನೋಡಿದೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದೆ. ಇಬ್ಬರಿಗೂ ಅಪ್ ಆ್ಯಂಡ್ ಡೌನ್ ಫೇರ್ ಕೊಟ್ಟೆ. ಕೈಗೆ 5,000 ರೂಪಾಯಿನೂ ಕೊಟ್ಟೆ ಅವ್ರ ಕೈಗೆ, ಏನಾದ್ರು ತಗೊಂಡೋಗಿ ನೀವು ಅಂತ. ಕೊನೆಗೆ ಅವ್ರ ಪೇಮೆಂಟ್ ಏನಿದೆಯೋ ಎಲ್ಲ ಕೊಟ್ಟೆ. ಅದನ್ನು ಕೊಟ್ಟೆ. ನೋಡಿ ಸರ್, ಇದು 1999ನಲ್ಲಿ ಇದನ್ನು ಗುರುವಂದನಾ ಕಾರ್ಯಕ್ರಮಕ್ಕೆ ಅಂತ ನನ್ನ ಗುರುಗಳಿಗೋಸ್ಕರ ಅವಾಗ ರತ್ನ ಅವರು ಇದ್ದರು. ಧರ್ಮಸಿಂಗ್ ಸಾಹೇಬರು ಬಂದಿದ್ರು, ಶ್ಯಾಮಲಾಬಾವಿ ಅವರು, ಪಲ್ಲಡಮ್ಮ ವೆಂಕಟರಮಣ ರಾವ್, ಎಲ್ಲ ದೊಡ್ಡವ್ರು ಬಂದಿದ್ರು ಸರ್. ಸೊ ಅವರು ಆವಾಗ ಈ ಕಾರ್ಯಕ್ರಮ ಇದನ್ನ ಬಾಕ್ಸ್ ತರಿಸಿ ಇದನ್ನು ಭಾಳ ಚೆನ್ನಾಗಿ ಸೊಗಸಾಗಿ ಪ್ಲೇ ಮಾಡ್ತಿದ್ರು ನಮ್ಮ ರತ್ನಮ್ಮ ಅವರು. ನೋಡಿ ಸರ್, ಅವರು ಹೋದ್ಮೇಲೆ ಈಗ ಏನೋ ನನ್ನ ಕೈಲಿ ಎಷ್ಟು ಶಕ್ತಿನೋ ಅಷ್ಟೇ. ಮನೋಜ್ ಕುಮಾರ್ ಸರ್ದಾರ್ ಆ್ಯಂಡ್ ಬ್ರದರ್ಸ್, ಕಲ್ಕತ್ತಾದವರು. ಹೌದು ಸರ್. ಇದು ನೋಡಿ ಅವಾಗ ತರಿಸಿದ ಬಾಕ್ಸು ಇವತ್ತರೆಗೂ ಜೋಪಾನವಾಗಿ ನನಗೆ ಪಂಚಪ್ರಾಣ. ಇದನ್ನು ಏನು ಗೊತ್ತಾ, ಡೈಲಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಪ್ಲೇ ಮಾಡಿಬಿಟ್ಟು 4 ಸಾಂಗ್ ಪ್ಲೇ ಮಾಡಿ ಆಮೇಲೆ ಕೆಲವು ಇದನ್ನ ಕೇಳ್ಕೊಂಡು ನಾನು ಮಲಗೋದು. ಜೊತೆಗೆ ಇದು ನಿಮ್ಮ ಗುರುಗಳು, ನನ್ನ ಗುರುಗಳೇ ಇವರು ರತ್ನ ಅವರು ಇದನ್ನು ಉಪಯೋಗಿಸಿದ್ದಾರೆ ಸರ್. ರತ್ನ ಅವರು ಉಪಯೋಗಿಸಿದ್ದಾರೆ ಸರ್. ಇದು ಅವರ ನನ್ನ ಗುರುಗಳ ಒಂದು ಜ್ಞಾಪಕಾರ್ಥ. ಇದರಲ್ಲಿ ಅವರು ಇದ್ದಾರೆ ಅಂತ ನಾನು ಭಾವನೆ ಸರ್. ಇದನ್ನು ಅವ್ರಿಗೆ ಸಮರ್ಪಣೆ ಮಾಡಿದ್ದೀನಿ. ಯಾರಿಗೇನು ಕೇಳಿದ್ರು ಕೊಟ್ಬಿಡ್ತೀನಿ. ಇದೊಂದು ಮಾತ್ರ ಕೊಡಲ್ಲ, ನನ್ನ ಜೀವ ಇರೋವ್ರಿಗೂ ಇದನ್ನ ಜೊತೆಲಿ ಇಟ್ಕೊತಾನೆ. ನನ್ನ ಗುರು ನನ್ನ ಜೊತೆಲೇ ಇದ್ದಾರೆ. ಮನೇಲಾಗಿದ್ದರೆ ಅವ್ರ ಫೋಟೋ ಇದ್ದಾವೆ, ಅವರು ಪ್ರಶಸ್ತಿಗಳಿದ್ದಾವೆ, ಸುಮಾರು ಇದ್ದಾವೆ. 16 ಪ್ರಶಸ್ತಿ ಕೊಡಿಸ್ತೆ ಅವರಿಗೆ. ಹೌದು ಸರ್. ಇದು ಸ್ಟೇಟ್ ಪ್ರೆಸಿಡೆಂಟ್ ಇದು ಪ್ರಶಸ್ತಿನೂ ಒಂದು. ಸಿದ್ದರಾಮಣ್ಣವ್ರನ್ನ ಹೋಗಿ ಒಂದೇ ದಿವಸ ನೋಡಿತ್ತು ಮನೆಯಲ್ಲಿ. ರತ್ನಮ್ಮವ್ರು ಕರ್ಕೊಂಡೋದೆ. ಅಣ್ಣೆ ಏನಕ್ಕೆ ಕೇಕಾದಿಂಗೆ நீங்க எடுத்துக்கங்க, எனக்கு எல்லாத்தையும் கொடுத்துருக்குறீங்க, நீங்கள் எடுத்துங்க, எனக்கு எல்லாம் வந்திருக்கு, இது உங்களுக்கு ಸೇರணும், எனக்கு வேண்டாம், நீங்கள் ಕೇಳಿ. ಅದು ಬೇಡಿ ಸ್ವಾಮಿ ಅಂದೆ. ನನಗೆ ಪ್ರಶಸ್ತಿ ಮಾತ್ರ ಕೇಳಿ ನಾನು ತಗೊಳ್ಳೋದಿಲ್ಲ, ನನಗೆ ಬೇಡ ಅದು. ನೀವೇ ನನಗೆ ಪ್ರಶಸ್ತಿ ಸ್ವಾಮಿ, ನಿಮ್ಮಿಂದ ಎಲ್ಲ ನೋಡ್ಬಿಟ್ಟೆ ನಾನು, ಅದರಿಂದ ದಯವಿಟ್ಟು ಬೇಡ ಅಂದ್ಬಿಟ್ಟು ಇವತ್ತು ಹೋಗ್ಬಿಡೋಣ ಬನ್ನಿ ಅಂದ್ಬಿಟ್ಟು ಕೃಷ್ಣಕ್ಕೆ ಬಂದು ಸಾಹೇಬರು ಕೃಷ್ಣ ಅವರು ಅವತ್ತು ಸಿದ್ದರಾಮಣ್ಣ ಅವರು ಯಾವುದೋ ಒಂದು ಫಂಕ್ಷನ್ ನಡೀತಿತ್ತು, ಇವತ್ತು ನೋಡಲೇಬೇಕು ಅಂತ ಹೋದೆ. ಒಳಗಡೆ ರತ್ನಮ್ಮ ಅವರು ನಾನು ಹೋಗಿರೋದು ನೋಡಿ ಆ ರಾಕೇಶ್ ಸತ್ತೋದ್ನ ನಮ್ಮ ಸಾಹೇಬರ ಮಗ, ಅವ್ನು ಕರ್ಕೊಂಡೋಗಿ ಒಳಗಡೆ VIP ರೂಮಲ್ಲಿ ಕುಡಿಸಿ ತಿಂಡಿ ಉಪ್ಪಿಟ್ಟು ತರಿಸ್ಕೊಟ್ಟು ಆಮೇಲೆ ಕಾಫಿ ಕುಡಿಸಿ ಕೇಳಿ ಅಪ್ಪ ಅವ್ರು ಬರ್ತಾರೆ ಬಂದಾಗ ಹೇಳ್ತೀನಿ. ಆಮೇಲೆ ಸಾಹೇಬರು ಈಚೆಗೆ ಡೋರ್ ತೆಗೆದು ಈಚೆಗೆ ಬಂದಾಗ ಫಸ್ಟು ನಾವು ರೆಡಿ ಇದ್ದೋ, ಗೇಟ್ ಹತ್ರ ಫಸ್ಟೇ ಎನ್ನಿಸ್ಬಿಟ್ರು ಒಳಗಡೆ ರೂಮಲ್ಲಿ, ರಾಕೇಶ್ ಅಪ್ಪ ಬರ್ತಾರೆ ಬನ್ನಿ ಅಂತ. ಪಾಪ ಒಳ್ಳೆ ಹುಡುಗ. ಆಮೇಲೆ ನಾನು ಕೈ ಮುಗಿದು ಒಂದು ಲೆಟ್ರ್ ಕೊಟ್ಟಿದ್ದೆ, ಧರ್ಮಸಿಂಗ್ ಅವರು ಒಂದು ಲೆಟ್ರ್ ಕೊಟ್ಟಿದ್ದರು, ಸಿದ್ದರಾಮಯ್ಯನವ್ರು ಕೊಡಿ ಅಂತ ಪ್ರಶಸ್ತಿ ಕೊಡಲಿಕ್ಕೆ. ಅದಕ್ಕೆ ತಗೊಂಡ ಕೈಗೆ ಓದಿದೆ, ಎಲ್ಲ ಓದಿದ್ರು. ಆಮೇಲೆ ಯಜಮಾನ್ರಿಗೆ ಎಷ್ಟು ವರ್ಷ ಅಂತ ಕೇಳಿದ್ರು. ಹಣ 90. ಹೋಗಲಿ ಉಮಾಶ್ರೀನೂ ಸರಿ ನೋಡಿ ಅಂದರು. ಉಮಾಶ್ರೀ ಅವಾಗ
ಕಲ್ಚರಲ್ ಕಲ್ಚರಲ್. ನನಗೆ ಅವರು ಆತ್ಮೀಯರು, ನಾವು ಅವರೆಲ್ಲ ಒಟ್ಟಿಗೆ ರಂಗಭೂಮಿ ನೆಂಟು. ಆಮೇಲೆ ನೋಡ್ಬಿಡೋಣ ಅದು ಹೋದೆ. ಅಣ್ಣ ಬಾರಣ, ಈ ಆಯಮ್ಮ ಹೇಳೋದು ಹಿಂಗೆ ಹೇಳ್ತಿತ್ತು, ಬಣ್ಣ ಹಾಕೋದಕ್ಕಿಂತ ಮೊದಲು ಕಲಾ ಕಾಣಿಕೆ ಕೊಡೋ ಅಣ್ಣ ಅಂದ್ರೆ ನೀನು ಒಬ್ಬನೇ. ಫಸ್ಟ್ ಕವರಲ್ಲಿ 101 ರೂಪಾಯಿ ಇಟ್ಬಿಟ್ಟು ಆಯಮ್ಮನ ಕೊಟ್ಬಿಡೀನಿ. ನಮ್ಮ ಸಲಕ್ಕೆ 101 ರೂಪಾಯಿ ಕೊಡ್ತಿದ್ದೆ ಸರ್. ಆಗಿನ ಇದು ಹಂಗಿತ್ತು ಸರ್. ಹೌದು. ಅವ್ರಿಗೆ ಕೊಟ್ಟರೆ ಅದೆಲ್ಲ ನೆನೆಸ್ಕೊಂಡ್ರು, ಬಹಳ ಚೆನ್ನಾಗಿ ನೋಡಿದ್ರು. ನಮ್ಮ ಇವರು ಉಮಾಶ್ರೀ ಅವರು, ಅಣ್ಣ ಏನಣ್ಣ ಬಂದಿತ್ತು, ರತ್ನಮ್ಮ ಅವರು ಹೋಗಿದ್ದು ನಮ್ಮ CM ನೋಡಿದೆ. ಈಗ ಉಮಾಶ್ರೀ ಅವ್ರು ನೋಡ್ಬಿಡಿ ಒಂದು ಸರಿ ಅಂತ ಹೇಳಿದ್ರು. ಬಂದಿದ್ದೀನಿ ಅಂದೆ. ಅಯ್ಯೋ ಇವ್ರಿಗೆ ನಾನು ಯಾರು ಕೊಡಬೇಕು, ನೀನು ಕೇಳಣ್ಣ ಅಂದರು. ಇಲ್ಲ ತಾಯಿ, ನಮ್ಮ ಗುರುಗಳಿಗೆ ಕೊಟ್ಟರೆ ನನಗೆ ಕೊಟ್ಟಂಗೆ, ಅವ್ರನ್ನ ಸಾಕಿರೋದು ನನಗೆ ಆ ಭಾಗ್ಯ ನನಗೆ ಸಾಕು ಅಂದ್ಕೊಂಡು ಇದು ಮಾಡಿದೆ. ಕರೆಕ್ಟಾಗಿ 3 ದಿನಕ್ಕೆ ಅನೌನ್ಸ್ ಆಯಿತು. ಫಸ್ಟ್ನೇ 3ನೇ ನೇಮು ಇವರು ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ 90 ವರ್ಷ ಆದಾಗ ಬಂತು. 90 ವರ್ಷ. ಬಹುಶಃ ಆ ವಯಸ್ಸಲ್ಲಿ ಈಗ ಸಾಮಾನ್ಯ ಕೆಲವರು ಯಾರು ಆ ಇದರಲ್ಲಿ ರಿಸ್ಯೂಮಲ್ಲಿ ತಗೊಂಡಿಲ್ಲ. ಚಿತ್ರರಂಗದಲ್ಲಿ ಅಷ್ಟು ವಯಸ್ಸಲ್ಲೂ ಅವತ್ತು ಲೋಕನಾಥಕ್ಕೆ ಕೊಟ್ಟರು, ನಮ್ಮ ಇವ್ರಿಗೆ ರತ್ನಮ್ಮ ಅವ್ರಿಗೆ ಇದು ಕೊಟ್ಟರು. ಸೊ ಭಾಳ ದೂರಾಗಿ ಎಮ್ಮನಿಗೂ ಏನೇನು ನೋಡ್ಬೇಕೆಲ್ಲ ನೋಡಿದೆ ಅಂತ ಇವ್ರಿಗೆ, ಉಮಾಶ್ರೀ ಅವ್ರಿಗೆ. ಅದು ನಮ್ಮ ರತ್ನಮ್ಮ ಅವರು ಕಣ್ಣಲ್ಲಿ ಎದ್ದು ತುಂಬ್ಕೊಂಡು, ಅಣ್ಣ ಇದು ನಿನಗೆ ಅಂದರು. ಮನೇಲಿರ್ತದೆ, ನೀವೇ ನನ್ನ ಇದು ಇವೆಲ್ಲ ಇರ್ತವೆ, ನಿಮ್ಗೆ ಏನೇನು ಬರಬೇಕು, ಸಾಗರ ಅವಾರ್ಡ್ ಕೊಡಿಸ್ತೀವಿ. ಆಮೇಲೆ BL ಇದು ದಂಡು ಪ್ರದೇಶದ ಕನ್ನಡಿಗರ ಸಂಘ, ವೀಲ್ಯಾಂಡ್ ಆಕ್ಸೆಲ್ಲು, ಆಮೇಲೆ ಸುಮಾರು ರಂಗಭೂಮಿಯವರು, ಆಮೇಲೆ ಇದು ಯಾವುದು ಬೆಳಗಾಮವರು, ಆಮೇಲೆ ಇದು ಯಾವುದೋ ಇದು ಇದೆಯಲ್ಲ, ಇದು ಯಾವುದು ಬಾಗಲಕೋಟೆ, ಎಲ್ಲ ಕರ್ಕೊಂಡೋಗಿ ಸನ್ಮಾನ ಮಾಡಿದರು. ರತ್ನಮ್ಮವರು ಕಾರ್ಯಕ್ರಮ ಅಂದಾಗ ಭಾಳ ಜನ ಬರೋರು ಸರ್. ಆಮೇಲೆ ಇದು ಆಕಾಶವಾಣಿಲಿ ಕಾರ್ಯಕ್ರಮ ಸಿಕ್ತು, ದೂರದರ್ಶನಲ್ಲಿ ಸಿಕ್ತು. ನೀವು ರತ್ನಮ್ಮ ಅವರು ಇದ್ದಾಗಲೇ ಸಂಗೀತ ರತ್ನ ಶಾಲೆ ಮಾಡಿದ್ದಲ್ವ? ಹಾಂ. ಎಷ್ಟನೇ ಇಸ್ವಿನಲ್ಲಿ? 2008, 1999ರಲ್ಲಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡಿತ್ತು. ಸ್ಕೂಲೆಲ್ಲ ಇದು ಮಾಡಿಬಿಟ್ಟೆ. ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿತ್ತು, ಲೇಟಾಗಿ ಮಾಡ್ಕೊಂಡೆ. ಮೊದಲೇಗೆ ಸ್ಕೂಲೆಲ್ಲ ಓಪನ್ ಮಾಡಿಬಿಟ್ಟೆ. ಅಮೃತಹಳ್ಳಿ ಸಂಗೀತ ರತ್ನ ವಿದ್ಯಾಲಯ, ಭಾಗ್ಯಜ್ಯೋತಿ ಕಮೆನ್ಸ್ ಅಂತ ನಂದೊಂದು ಇದಿತ್ತು ರಂಗಭೂಮಿ, ಭಾಗ್ಯಜ್ಯೋತಿ ಕಮೆನ್ಸ್ ಅಂತ. ಆಮೇಲೆ ಭುವನ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು ರೆಕಾರ್ಡ್. ಇದು ದೊಡ್ಡ ಕತೆ ಸರ್. 16 ವರ್ಣಗಳು ಕಳಿಸ್ಬಿಟ್ರು ನನ್ನ ಮಗನಿಗೆ ಇವರು. 16 ವರ್ಣಾಸ್ ರೆಕಾರ್ಡ್ ಮಾಡಿದ್ದೇನೆ, ಅದೆಲ್ಲ ತಂದಿದ್ದೀನಿ ರೆಕಾರ್ಡಲ್ಲಿ, ಇದರಲ್ಲಿದೆ. ನಿಮಗೆ ರತ್ನಮ್ಮ ಅವರು ನಿಮ್ಮ ಆಶ್ರಯಕ್ಕೆ ಬಂದಿದ್ದು ಯಾವಾಗ ಸರ್? ಅವರು 68-69ರಲ್ಲಿ ಶುರುವಾಯ್ತು ಅವ್ರದ್ದು. 66ರಲ್ಲಿ 63ರಲ್ಲೇ ಬಂದರು ಅವರು. ಹೌದು, ಬಂದರು. ಈ ಇವ್ರದ್ದೆಲ್ಲ ಚಿತ್ರಗಳೆಲ್ಲ ಅದು ನನಗೆ ಯಾವಾಗ ಕಾಂಟ್ಯಾಕ್ಟ್ ಜಾಸ್ತಿ ಸೇರಿತು ಅಂತಂದರೆ ಇದು ಪೂರ್ಣ ಚಿತ್ರದಲ್ಲಿ ಶರಣಗುರು ರಾಜ ಸಾಂಗು ರಾಯರ್ದು, ಪಟ್ ಸಾಂಗು ರಾಯರ್ದು. ಅದೇ ಆ ಸಾಂಗು ಇದು ಮಾಡಿದ್ರಲ್ಲ, ನಾನು ಅವ್ರ ಶಿಷ್ಯ. ನಾನು ನಮ್ಮ ಇವರು ಯಾರಿಗೆ, ನಮ್ಮ ಅವರಿಗೆ. ಆಗ ಅವ್ರ ಮಕ್ಕಳುಗಳ್ನು ಇವರು ಚೆನ್ನಾಗಿ ಭಾಳ ಕ್ಲೋಸಾಗಿ ಮಾತಾಡ್ಸ್ಕೊಂಡಿದ್ರು, ಭಾಳ ಗೌರವಸ್ರು ಕೊಡೋ. ಎಂ ಚಂದ್ರಸಾಗರ್, ಪ್ರೇಮಚಂದ್ರ ಸಾಗರ್ ಸಾಹೇಬರು ತುಂಬ ಗೌರವ ಕೊಡೋರು. ಆ ಪಿಕ್ಚರ್ ಹಿಟ್ಟಾಯಿತು. ಬಿ ಸರೋಜಿತ್ ಇವರು, ರಾಜೇಶ್. ಹೌದು. ಅಹಿಂಸೋ ಪರಮ ಧರ್ಮ ಸಾಕಿ ಯಾಕೆ ಮಾಡಿದ್ರು ಹಾಡುಗಳು ಸರ್. ಕ್ಲಾಪ್ಸು. ಒಂದು ಬಾರಿ ಯಾರಿಗಾಗಿ ಬದುಕಿದನು ಅಂತ ಒಂದು ಸಾಂಗ್ ಮಾಡಿದ್ರೆ ಇವರು ಅದೆಲ್ಲೋ ಕೇಳಿಸ್ಕೊಂಬಿಟ್ರಂತೆ ಇವರು, ನಮ್ಮ ಉದಯಶಂಕರ್ ಅವರು. ಆಹಾ, ಏನು ಅವ್ರು ಬಂದು ತಪ್ಕೊಬಿಟ್ರು ಸರ್ ರತ್ನಮ್ಮವ್ರನ್ನ. ತುಂಬ ಸಂತೋಷಪಟ್ರು. ಹಾಗೆ ಅವ್ರ ಹಾಡುಗಳೆಲ್ಲ ಸಕ್ಸಸ್. ಅದು ಒಂದೊಂದು ಚಿತ್ರದ ಸಾಂಗ್ಗಳೆಲ್ಲ ಸಕ್ಸಸ್. ಅವರು ಹಾಡುಗಳು ಒಂದು ಕಳಪೆ ಇಲ್ಲ. ನನಗೆ ತುಂಬ ಇಷ್ಟವಾದ ಮ್ಯೂಸಿಕ್ ಅಂತಂದರೆ ಇವ್ರದ್ದೊಂದು ಎಂ ವೆಂಕಟರಾಜು ಅಂತ ಒಬ್ರು ಇದ್ದರು. ಅವ್ರಿಗೆ 5-6 ಪ್ರಶಸ್ತಿ ಬಂದವೆ, ನ್ಯಾಷನಲ್ ಅವಾರ್ಡ್ಗಳು. ನಂದಿ, ಭಕ್ತ ಕನಕದಾಸ, ಸ್ವರ್ಣ ಗೌರಿ, ಭಾಳ ಬೇಗ ಜೀವನ ತರಗ ಭಾಳ ಬೇಗ ಹೋಗ್ಬಿಟ್ರು. ಅವರು ಜೈನ್ ಟಾಕೀಸ್ ಇವಾಗ ಮೇನ್ ಕಟ್ ಹಾಕಿಸಿರೋದು ಸ್ವರ್ಣ ಗೌರಿ. ಅವಾಗ ನಾನು ನಟವರ ಗಂಗಾಧರ. ಏನು ಹಾಡುಗಳು ಅವರು, ನನಗೆ ಭಾಳ ಇಷ್ಟವಾದವರು ಇವರು. ಅವರು ಅಷ್ಟೇ ಕಮ್ಮಿ ಮಾತಿಗಳು.
ಏನು ಸರ ಇದು ಭಕ್ತ ಕನಕದಾಸ ಕೊಳಲು ತುಂಬ ಇಷ್ಟ ಅವರಿಗೆ ಕೊಳಲು ಅಂತ. ಕೊಳಲು ವಾ ರಂಗರಾಯರಿಗೆ ವೀಣೆ ನಾನು ಎಷ್ಟು ಸಾರಿ ನೋಡಿದ್ದೀನಿ ಆ ಚಿತ್ರ ಲೆಕ್ಕನೇ ಇಲ್ಲ. ಅವರು ಅಂತಹ ಮಾಧುರ್ಯದ ಸಂಗೀತ ನಿರ್ದೇಶಕರುಗಳು ಅವರೆಲ್ಲ ಮರೆಯಾದಿತ್ತು ನಮ್ಮ ಚಿತ್ರರಂಗದವ್ರ ಭಾಗ್ಯ. ಏನು ಮಾಡೋಕ್ಕಾಗಲ್ಲ. ರತ್ನಮ್ಮ ಅವರಿಗೆ ಕುಟುಂಬ ಇತ್ತು, ಆದ್ರೂ ಯಾಕೆ ನಿಮ್ಮ ಒಂದು ಆಶ್ರಯಕ್ಕೆ ಬಂದರು? ಅಲ್ಲಿ ಅವ್ರಿಗೆ ಇನ್ನೊಂದೇನು ಅಂದರೆ ಬೇರೆ ಯಾವುದು ವೃತ್ತಿಗಳು ಅವ್ರ ಆದಾಯಗಳಿಲ್ಲ. ಪುಟ್ಟ ಮಕ್ಕಳುಗಳು, ಒಂದು 3-4 ಜನ ಮಕ್ಕಳುಗಳು. ಆಮೇಲೆ ಇವರು ರತ್ನಮ್ಮವರು ಚಿತ್ರರಂಗ ನಮ್ಮ ಕನ್ನಡಕ್ಕೆ ಬಂದರು. ಹೌದು, ಅವ್ರು ತಮಿಳಲ್ಲಿದ್ದರು, ಬಹುಶಃ ಅವರೆಲ್ಲ ಹೊರಟೋಗಿರ್ತಿದ್ರು ಬಿಡಿ. ಆಮೇಲೆ ಇಲ್ಲೂ ಅಷ್ಟೇ ಹೆಸರು ಮಾಡಿದ್ರು, ದುಡ್ಡು ಮಾಡಲಿಲ್ಲ. ದುಡ್ಡು ಕಡಿಮೆ. ಹೌದು, ಅಲ್ಪ ಸಂಪಾದನೆ, ಆಮೇಲೆ ಹೋಗೋದು ಬರೋದು ತಿರುಗಾಟ. ಆಮೇಲೆ ಜಾಸ್ತಿ ಇಲ್ಲಿ ಆದಾಯಗಳು ಇಲ್ಲ. ಅವು ಕಂಡಿದ್ದೀರಲ್ಲ ನೀವು. ಒಳ್ಳೆ ಚಿತ್ರ ವೈ.ಆರ್. ಸ್ವಾಮಿಯವ್ರ ಪಿಕ್ಚರು ಬಲೆ ಜೋಡಿಯಲ್ಲಿ ಒಂದಷ್ಟು ಒಳ್ಳೆ ದುಡ್ಡು ಸಿಕ್ಕಿರ್ಬೇಕು. ನಾನು ಅದೆಲ್ಲ ನಮ್ಗೆ ಅದಕ್ಕೂ ಅನ್ವಯಿಸಲಿಲ್ಲ. ಕಂಪೋಸಿಂಗು, ರೆಕಾರ್ಡಿಂಗು ನಮ್ಗೆ ಗುರುಗಳನ್ನ ನಾನು ನೋಡ್ಕೊಂಡು ಸಂತೋಷದಿಂದ ಹೊಂಟೋಗೋವು. ಅವರು ಚೆನ್ನಾಗಿ ಸ್ಮಾರ್ಟಾಗಿರೋರು, ವಿಭೂತಿ ಪುರುಷ, ಲುಕ್ಕಾಗಿರೋರು, ಕನ್ನಡಕ, ಕೈಲಿ ಎಲೆ ಅಡಿಕೆದು ಡಬ್ಬ, ಫಸ್ಟ್ ಕ್ಲಾಸಾಗಿರೋರು. ಆಮೇಲೆ ಇವರು ನಮ್ಮ ಪುಟ್ಟಣ್ಣಜಿಯವರು ಕಪ್ಪು ಬಿಳುಪು ಸಕ್ಸಸ್ಫುಲ್ ಮೂವಿಗಳವೆಲ್ಲ. ಆಮೇಲೆ ನಮ್ಮ ಇವ್ರದ್ದು ನಮ್ಮ ಶಿವಶಂಕರ್ ಅವರು ತುಂಬ ಅವಕಾಶ ಕೊಟ್ಟರು. ತುಂಬ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಮಾನೀಯ ಅವರೇ. ಅವರು ಇಂಟ್ರಡ್ಯೂಸರ್. ಇವರು ಜೀವನ್ ರತ್ನ ಅಂತ ಇವ್ರ ಹೆಸರು. ರತ್ನ ಅಂತ ಚೇಂಜ್ ಮಾಡಿದವರು ಅವರೇ, ಅವಕಾಶ ಕೊಟ್ಟವರು ಅವರೇ. ನೀನು ಕನ್ನಡಕ್ಕೆ ಬಾ ಅಂತ. ಪಾಪ ಪುಣ್ಯಾತ್ಮ, ನನಗೂ ಆತ್ಮೀಯರು, ತುಂಬ ಒಳ್ಳೆ ದೊಡ್ಡ ಮನುಷ್ಯ. ಆಮೇಲೆ ಅವ್ರ ಇಂಟ್ರಡ್ಯೂ ಬಹುಶಃ ಮಾಡ್ದಲೇ ಯಾರನ್ನೋ ಕರ್ಕೊಂಡು ಹೋಗಿದ್ರೆ ಇವ್ನು ಬರೋಕ್ಕಾಯ್ತಲ್ಲ ಇಲ್ವೇನೋ ನೋಡಿ, ಅವ್ರು ಇಂಟ್ರಡ್ಯೂಸ್ ಮಾಡಿತ್ತು. ಆಮೇಲೆ ಕೊನೆಗೆ ಇವರು ಅದರಲ್ಲೇ ನೋಡಿದೆ ನಾನು. ಪಾಪ ಅವ್ರಿಗೆ ದುಡ್ಡು ಕಾಸಿಂದು ಭಾಳ ಪೆಚ್ಚಾಟಾಗೋಯ್ತು ಸರ್. ಅವ್ರಿಗೆ ಕಮ್ಮಿ ಇದು ಬರೋದ್ರಿಂದ ಅಲ್ಲಿ ಏನು ಮಕ್ಕಳುಗಳಿಗೆ ತಿನ್ನೋ ಮಕ್ಕಳು ಏನು ಯಾವುದು ಆದಾಯ ಇಲ್ಲ, ಅವಕ್ಕೂ ಏನು ಕೆಲಸಗಳೂ ಇಲ್ಲ. ಆಮೇಲೆ ಮನೆ ತೀರಾ ಇದರಲ್ಲಿ ಇದ್ದವರು. ಒಂದು ಸಾರಿ ಏನೋ ಮಧ್ಯದಲ್ಲಿ ನಾನು ನೋಡಿದ್ದೆ. ಆಮೇಲೆ ಕೊನೆಗೆ ನಾನು ಸ್ಟೇಟ್ ಗೌರ್ಮೆಂಟಲ್ಲಿ ನನಗೊಂದು ಕೆಲಸ ಸಿಕ್ತು. ಅದಕ್ಕೆ ನಾನು ಜಾಯಿನ್ ಆದವನು. ನಾನು ಹೊರಗಡೆ ಎಲ್ಲ ಸುತ್ತಾಡೋದು ಇವೆಲ್ಲ ಮಾಡಿದ್ದು. ಆಮೇಲೆ ಈ ರತ್ನಮ್ಮ ಅವ್ರಿಗೆ ಈ ರೀತಿ ಕಾಂಟ್ಯಾಕ್ಟ್ ಇರೋದು, ಡಿಸ್ಕನೆಕ್ಟ್ ಆಗಲಿಲ್ಲ ನಮಗೆ. ಯಾವಾಗಲೂ ಅವ್ರ ಮೇಲೆ ಇದು ಇಟ್ಕೊಂಡಿದೆ, ಯಾರ ಜೊತೆನೂ ಹೋಯ್ತಿರ್ಲಿಲ್ಲ. ಹಿಂದಿ ಮೀನ್ ವೈಲು ನಮ್ಮ ಸುಖದೇವ್ ಅಂತ ಬಂದರು, KP ಸುಖದೇವ್ ಮ್ಯೂಸಿಕ್ ಡೈರೆಕ್ಟ್ರು. ಹೌದು, ಚಿಕ್ಕಬಳ್ಳಾಪುರದ ಪುಟ್ಟಸ್ವಾಮಿ MLA ಅವ್ರ ಮಗ ಅವರು. ಹೆಂಗೋ ಟ್ರೇಸ್ ಮಾಡ್ಕೊಂಡು ವೆಂಕಟರಾಮಯ್ಯ ಅಂತ ಅನ್ನೋದು ಅವ್ರನ್ನ ನಾನು ಹಿಡಬೇಕು. ರತ್ನಮ್ಮವ್ರ ಜೊತೆ ಅವರು ಲೆಫ್ಟ್ ಹ್ಯಾಂಡಲ್ಲಿ ಪ್ಲೇ ಮಾಡೋರು. ಹಾಡು ತೋರ್ಸೋಕೆ ಬರ್ತಿರ್ಲಿಲ್ಲ ಅವ್ರಿಗೆ. ನಾನು ಹಾಡು ತೋರಿಸಿವ್ನಿ ಎಲ್ಲ ನನ್ನ ಕೈಲಿ. ಇವರು ಆಗದೆ ಕನ್ನಡಕ್ಕೆ ಬರೆಯೋದು. ನಾನು ಯಾಕೆ ಜಾಸ್ತಿ ಲೈಕ್ ಮಾಡೋದು ಅಂದರೆ, ಈ ಭಾರಿ ಕಿಲಾಡಿ ಅಂದರು ನನ್ನ ಒಂದು ಸರಿ. ಹೆಂಗೆ ಅಂದರೆ ನಾನು ಬಾರಿಸೋದೇ ನೋಡ್ಕೊಬಿಡು, ನಾನು ಅವ್ರದ ಯಾವ್ಯಾವ ಮನೆ ಬಂದರೆ ಯಾವ ರಾಗುತ್ತು ಇದು ಅಂತ ನಾನೇ ಬರ್ಕೊಬಿಡೋದಲ್ಲಿ. ಇದು ಕಲ್ಯಾಣಿ, ಇದು ತೋಡು, ಇದು ಸಿಂಧು ಭೈರವಿ, ಇದು ಮಾಲ್ಕೋಸ್ ಅಂದ್ರೆ ಇದು ಭೀಮ್ ಪ್ಲಾಸ್ ಅದನ್ನು ಎಲ್ಲ ನೋಡ್ಕೊಬಿಡೀನಿ. ಅವ್ರಿಗೆ ಹೇಳಿವ್ನಿ, ನೋಡಿ ಗಾಡ್ ಗಿಫ್ಟು ಕಲಿಯೋಕ್ಕೆ ಹೋಗಿ ಎಷ್ಟೋ ದಿನ ಇದು ಮಾಡ್ತಾರೆ, ಇದು ಬರೋಲ್ಲ, ನೀವೆಲ್ಲ ಮಾಡ್ತೀರಿ ಅನ್ನೋರು. ನನಗೆ ಅದು ಸಂತೋಷ ಆಗಿ ಆ ರೀತಿ ನಮಗೆ ಇವರು ಸಿಕ್ತು. ಸುಖದೇವ್ ಅವರು ನನಗೆ ಸಿಕ್ಕಿದ್ರು. ಅವ್ರ ಜೊತೆಲೇ ಕೆಲಸ ಮಾಡಿದೆ. ಕುರುಬಲ್ ಲಾಕ ಎಲಿಜಬೆತ್ ರಾಣಿ ಅಂದ್ಬಿಟ್ಟು ಫಸ್ಟ್ ಪಿಕ್ಚರು. ಶ್ಯಾಮ್ ಸುಂದರ್ ಕುಲಕರ್ಣಿ ನಾನು ಆಡೋದನ್ನ ಒಂದು ಫೋಟೋನು ಹಾಕಿದ್ರು, ಅವ್ರ ಪೇಪರಲ್ಲಿ ಬಂದದೆ. ಅದು ಈಗ ಅದೇ ನನ್ನ ಹತ್ರ. ಆ ಪಿಕ್ಚರಲ್ಲಿ ಅವ್ರ ಜೊತೆ ಅಸಿಸ್ಟೆಂಟಾಗಿ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದೆ. ಅವ್ರ ಜೊತೆ 8 ಪಿಕ್ಚರ್ ಮಾಡಿದೆ ಸರ್.